ಶ್ರೀರಾಮುಲು ಹುಡುಗರಿದ್ದಾಗಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು ಆಡ್ಕೊಳ್ಳೋದು ಅದು ಬೇರೆ. ಆದ್ರೆ ಸ್ವತಃ ಶ್ರೀರಾಮುಲು ಅವರ ಸೋದರ ಮಾವನ್ನ ರೈಲ್ವೆ ಬಾಬು ಅಂತೇಳಿ ಬಳ್ಳಾರಿಯಲ್ಲಿ ಅವರನ್ನ ಕೊಲೆ ಮಾಡ್ತಾರೆ. ಬಹಳ ಭೀಕರವಾದಂತ ಕೊಲೆ. ಇಡೀ ಬಾಡಿನೇ ಸಿಗ್ಲಿಲ್ಲ, ಅಷ್ಟು ಪೀಸ್ಗಳು ಮಾಡಿದ್ರು ಅಪೋಸಿಷನ್ ಅವರು. ಇದು 91 ಆ ಪ್ರಾಂತದಲ್ಲಿ ನಡೆದಿರುವಂತ ಒಂದು ವಿಷಯ. ಆ ಕೊಲೆ ನಡೆದಿರುವಂತ ಸಮಯದಲ್ಲಿ ನನ್ನ ಶೆಲ್ಟರ್ಗೆ ಪೂರ್ತಿ ಬಂದಿದ್ದು ಶ್ರೀರಾಮುಲು. ಅಂದ್ರೆ ಸುಮಾರು ಅವರು ಹೀಗೆ ನಿಂತ್ಕೊಂಡಿದ್ರೆ 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮೊಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದ್ರೆ ತನ್ನ ತಾನು ಕಾಪಾಡ್ಕೋಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವ್ರ ಸೋದರ ಮಾವನ್ನು ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಶ್ರೀರಾಮುಲು ಆಗಿತ್ತು. ಆ ಸಮಯದಲ್ಲಿ ನನಗೆ ಬಹಳ ಮಂದಿ ಸ್ನೇಹಿತರು, ಅಂದ್ರೆ ನನಗೂ ಶ್ರೀರಾಮುಲ್ಗೂ ಕಾಮನ್ ಫ್ರೆಂಡ್ಸ್ ಏನಿದ್ದಾರೆ, ಹೇಗಾದ್ರೂ ಮಾಡಿ ಶ್ರೀರಾಮುಲ್ನ ಕಾಪಾಡ್ಕೋಬೇಕು, ಇಲ್ಲ ಅಂತಂದ್ರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ, ನಾನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ರೂ ಕೂಡ ಅವತ್ತು ರಾಜಕೀಯವಾಗಿ ತುಂಬಾ ಪ್ರಬಲವಾಗಿ ಬಹಳ ಬಲಿಷ್ಠರಾಗಿರುವಂತಹ ಒಂದು ಕುಟುಂಬಗಳು, 40 ವರ್ಷ ಬಳ್ಳಾರಿನ ಆಳಿರುವಂತಹ ಕುಟುಂಬಗಳ ವಿರುದ್ಧ ಶ್ರೀರಾಮುಲು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು, ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು, ನೋಡಮ್ಮ ಒಂದ್ ಮಾತನ್ನ ಹೇಳ್ತಾ ಇದೀವಿ, ನಿಮ್ ಮಗ ಯಾರು ಸಹವಾಸ ಮಾಡ್ತಾ ಇದ್ದಾನೆ, ಅವ್ರ ಮಾವನ್ನ ಮುಗಿಸಿದೀವಿ, ಅವನ್ನ ಕೂಡ ಮುಗಿಸ್ತೇವೆ, ನಿಮ್ಮ ಹುಡುಗರು ಯಾಕೆ ಅವನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದ್ರೂ ಕೂಡ ನಮ್ಮ ತಾಯಿ ಭಯದಲ್ಲಿ, ಅಂದ್ರೆ ನಾವು ಕೂಡ ಒಂದು ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ, ಧೈರ್ಯ ಸ್ನೇಹ ಅಷ್ಟೇ. ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ಮ ತಾಯಿ ಕಳಿಸ್ತಾ ಇದ್ರು. ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ನಲ್ಲಿ, ಅಲ್ಲಪ್ಪ ಅವ್ರಿಗೆಲ್ಲ ಬಂದು ಹೇಳಿದ್ರು ಏನ್ ಮಾಡೋಣ ಅಂತಂದ್ರೆ, ಅಮ್ಮ ನೀನ್ ಹೇಳು ಹೇಗ್ ಮಾಡೋಣ ಅಂದ್ರೆ, ನಿನ್ ಪ್ರಕಾರ ನಾವು ಹೋಗ್ತೀವಿ ಅಂದ್ರೆ, ಬೇಡ ಬಿಡು, ಅಷ್ಟು ಒಳ್ಳೆ ಹುಡುಗ, ಅವನ ಪ್ರಾಣ ಹೋಗುತ್ತೆ ಅಂತಂದ್ರೆ ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ, ನಾವೇನು 100 ವರ್ಷ 1000 ವರ್ಷ ಬದುಕಲ್ಲ, ಅವ್ನು ನಂಬ್ಕೊಂಡು ಬಂದಿದ್ದಾನೆ, ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ ಜವಾಬ್ದಾರಿ, ಏನೇ ಆಗ್ಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ. ಆ ರೀತಿ ಅವ್ರನ್ನೇ ಅವ್ರು ಸಮಾಧಾನ ಮಾಡ್ಕೊಂಡು ನಮಗೆ ಸಮಾಧಾನ ಹೇಳ್ತಾ ಇರುವಂತ ಸಂದರ್ಭಗಳು. ಇವರ ಸೋದರ ಮಾವನ್ನ ಕೊಲೆ ಮಾಡಿರುವಂತ ವ್ಯಕ್ತಿಗಳು ಯಾರು ಅಂತಂದ್ರೆ, ನಾನು ಶ್ರೀರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು. ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ ಅಂತ ಹೇಳಿ ಶ್ರೀರಾಮುಲು 2004 ಶ್ರೀರಾಮುಲು MLA ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು. ಅವನು ಶ್ರೀರಾಮುಲ್ಗೆ ಬಹಳ ವಿರೋಧ ಮಾಡ್ತಾ ಇದ್ದ, ಅವನು ಕೊಲೆ ಆಯಿತು. ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು. ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ. ಒಬ್ಬ ರಾಘವೇಂದ್ರ ಅಂತ ಹೇಳಿ, ಮತ್ತೆ ನಡು ರಸ್ತೆಯಲ್ಲಿ ಕೊಲೆ ಮಾಡಿದ್ರು ಅಂತ ರಸ್ತೆಯಲ್ಲಿ ಕೊಲೆ ಮಾಡಿದ್ರು, ರಸ್ತೆಯಲ್ಲಿ ಒಂದು ಮೇನ್ ರಸ್ತೆಯಲ್ಲಿ ಚುನಾವಣೆಯಲ್ಲಿ ಅವನು ತುಂಬಾ ವಿರೋಧ ಮಾಡಿದ್ದ. ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ 1 ತಿಂಗಳಿಗೆ ಅವನು ಮರ್ಡರ್ ಆದ. ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡ್ತೀನಿ. ಅಂದ್ರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ಕೊಂತ, ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂತದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫಾರ್ಮೇಶನ್ ಕೇಸು ಹಾಕಿದ್ರು. ಆ ಕೇಸು ಸುಮಾರು ಅಂದ್ರೆ 20 ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು. ಮತ್ತೆ ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ. ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ. ಈ ವಿಷಯ ನಾನು ಹೇಳುವಂತದ್ದಲ್ಲ, ಶ್ರೀರಾಮುಲು ಅವರು ನಮ್ಮ ಮಾವನ್ನು ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರಿಗೆ ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ, ನಾಳೆ ನಾಡಿದ್ದು ಅಂತೇಳಿ ಪ್ಲಾನ್ ಮಾಡ್ಕೊಂತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೇನೆ ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು, ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತು ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಇಡೀ
ಶಿವರಾಮ್ ರೆಡ್ಡಿ ಯಾವ್ದು ಫೈನಾನ್ಸ್ ಮಾಡಿದ್ರು, ಯಾವ ಮಾಡಿದ್ರು? ಶ್ರೀರಾಮುಲು ಸೋದರ ಮಾವನ ಕೊಲೆ. ಸೋದರ ಮಾವನ ಕೊಲೆ ಸರ್. ಅಂದ್ರೆ ನಾನು ಕಾರ್ಪೊರೇಟರ್ ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಕರು ಅಂತ ಹೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್ ಬಾಬು ಮೂಲಕ ಕೊಲೆ ಮಾಡ್ತಿದ್ರು ಅನ್ನೋದು ಇಡೀ ಜಗಜ್ಜಾಹೀರದು. ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬೇಡ ವಿಷಯ. ಶ್ರೀರಾಮುಲು ಏನಂತಂದ್ರೆ ನಾರಾಯಣ ರೆಡ್ಡಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತ ಹೇಳಿ ಓಡಾಡುವಂತ ಸಂದರ್ಭದಲ್ಲಿ ನಾನು ಅವನು ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ. ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನಿಸ್ತಾ ಇರುವಂತದ್ದು. ಅಂದ್ರೆ ಒಂದ್ಸಲ ಕ್ರೈಮ್ ಅಲ್ಲಿ ನೀನ್ ಇನ್ವಾಲ್ವ್ ಆದೆ ಅಂತಂದ್ರೆ ಬೆಳಿಲಿಕ್ಕೆ ಆಗಲ್ಲ. ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ ಕಣ್ಮುಂದೆ ಇರುವೆಗಳ ತರ ಕಾಣ್ಬೇಕು ನಿನಗೆ. ಅದು ಜಗತ್ತು ಮೆಚ್ಕೊಳ್ಳುವಂತ ಕೆಲಸ ಆಗುತ್ತೆ. ಯಾವಾಗ್ಲೂ ಕೂಡ ಒಬ್ಬ ಮನುಷ್ಯನ ಪ್ರಾಣನ ತೆಗಿಬೇಕು ಅಂತಂದ್ರೆ ಭಗವಂತ ಪ್ರಾಣ ಕೊಡ್ತಾನೆ, ಭಗವಂತನೇ ಪ್ರಾಣ ತಕೊಂಡು ಹೋಗ್ಬೇಕು. ನಾವು ಒಬ್ಬ ಮನುಷ್ಯನ ಕೊಲೆ ಮಾಡೋದಂತ ಅವ್ರು ಮಾಡ್ಕೊಂಡಿರೋದು ಪಾಪ, ಆ ಕರ್ಮ ಅವ್ರು ಅನುಭವಿಸ್ತಾರೆ. ನೀನ್ ಮತ್ತೆ ಇನ್ನೊಂದು ತಲೆ ಮೇಲೆ ನೀನು ಹಾಕೋಬಹುದು ಅಂತ ಹೇಳಿ ಒಳ್ಳೆ ಮಾತುಗಳಿಂದ ಅವನ್ನ ಸನ್ಮಾರ್ಗದಲ್ಲಿ ನಾವು ಏನ್ ತಗೊಂಡು ಬಂದಿದೀವಲ್ಲ, ಅದು ಜನಾರ್ದನ್ ರೆಡ್ಡಿ ಅವ್ರ ಕುಟುಂಬಕ್ಕೆ ಮಾಡಿರುವಂತ ಅನ್ಯಾಯ ಅಂತ ಹೇಳಿ ಮೊದಲನೇದು. ರಾಮುಲು ಅವರೇ ಬಂದು ನಿಮ್ಮ ಹತ್ರ ಹೇಳಿದ್ದಾರೆ, ನಾನು ಮರ್ಡರ್ ಮಾಡ್ತೀನಿ ಅಂತ ಹೇಳಿ ಅವರು ಸತತವಾಗಿ ಅವ್ರ ಇಡೀ ಕುಟುಂಬ ಪ್ಲಾನ್ ಮಾಡ್ತಾನೆ ಇದ್ರು ನಿರಂತರವಾಗಿ. ನಿಮ್ಮ ಹತ್ರ ಬಂದು ನನ್ನ ಹತ್ರ ಕೊನೆಗಿನ್ನ ಇನ್ನೇನು ಫೈನಲ್ ಆಯ್ತು ಎಲ್ಲ ಮಾಡ್ಕೊಂಡ್ಬಿಟ್ರು. ಇನ್ನೇನಿನ್ನ ನಾಳೆ ನಾಡಿದ್ರಲ್ಲಿ ಇನ್ನ ಕರೆಕ್ಟ್ ಆಗಿ ಮುಗಿಸ್ತಾರೆ ಅನ್ನೋ ಸಂದರ್ಭದಲ್ಲಿ ಅವರ ಬ್ರದರ್ಸ್ ನಲ್ಲಿ ಒಬ್ಬರು ನನಗೆ ಅವ್ರ ದೃಷ್ಟಿಗೆ ತಗೊಂಡೋಗಿಲ್ದಂಗೆ ನಾವೇನಾದ್ರೂ ಮಾಡಿದ್ರೆ ನಮ್ಗೆ ರಕ್ಷಣೆ ಸಿಗಲ್ಲ ಅಂತ ಹೇಳಿ ನನ್ನ ಹತ್ರ ಬಂದಾಗ, ಜನಗಳಲ್ಲಿ ವಿಶ್ವಾಸ ಸಂಪೂರ್ಣವಾಗಿ ಕಳ್ಕೊಂಡಾಗ 14 ವರ್ಷ ನಾನು ಇರಲಿಲ್ಲ ಬಳ್ಳಾರಿಯಲ್ಲಿ. 14 ವರ್ಷ ನಾನು ಬಳ್ಳಾರಿಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಜನಗಳ ಪ್ರೀತಿ ಎಷ್ಟು ದೊಡ್ಡ ಮಕ್ಕೆ ಬೆಳೆಸ್ಕೋಬೇಕಾಗಿತ್ತು, ಜನರ ವಿಶ್ವಾಸ ಎಷ್ಟು ಗಳಿಸ್ಕೋಬೇಕಾಗಿತ್ತು. ಒಬ್ಬ ರಾಜ್ಯ ಮಟ್ಟದ ನಾಯಕ ಅಂತಂದರೆ ನಮ್ಮ ಸ್ವಂತ ಊರಲ್ಲಿ ನಾವು ಗೆಲ್ಲಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಬಂದರೆ ಅದನ್ನು ಶ್ರೀರಾಮುಲು ಆತ್ಮವಿಮರ್ಶೆ ಮಾಡ್ಕೋಬೇಕು. ಸೊ ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸೊಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ಜಾಯಮಾನದಲ್ಲ. ನಾನು ಮೊದಲಿಂದ ಕೂಡ ನೇರವಾಗಿ ನಾನು ಮಾತಾಡ್ತಾ ಇರುವಂಥದ್ದೇ. ಮತ್ತೆ ನನ್ನ ಪಕ್ಷದಲ್ಲಿ ಕರ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಡೆಲ್ಲಿ ಪಕ್ಷದ ನಮ್ಮ ಹಿರಿಯರು, ನಮ್ಮ ನಾಯಕರುಗಳು. ಅಷ್ಟೇ ಆಗಲಿ, ನಾನು ಯಾರೋ ಒಬ್ಬ ರೆಕಮೆಂಡೇಷನಲ್ಲಿ ಹೋಗಿದ್ದವನಲ್ಲ. ನನಗಿದು ಒಂದು ಶಕ್ತಿ ಸಾಮರ್ಥ್ಯ, ಜನಗಳಲ್ಲಿ BJP ಪಕ್ಷದ ಪರವಾಗಿ ನನಗಿರುವಂಥ ಅಭಿಮಾನ ನೋಡಿ ಏನೋ ಆಗಿದೆ ಅಂತೇಳಿ ನನ್ನ ಪಕ್ಷದಲ್ಲಿ ತಗೊಂಡ್ರೆ ಆಗಲಿ, ಯಾರೋ ಶಿಫಾರಸು ಮಾಡಿ ನನ್ನ ಪಕ್ಷದಲ್ಲಿ ಬಂದಿರುವಂಥ ಒಂದಷ್ಟು ದುಸ್ಥಿತಿ ನನಗಿದ್ದಿಲ್ಲ ಯಾವತ್ತೂ ಕೂಡ. ನನ್ನ ಕೈಯಲ್ಲಿ ಬೆಳೆದಿರೋನ ಸಹಾಯ ತಗೊಂಡು ನಾನು ಮೆಟ್ಲೇರಬೇಕು ಅನ್ನುವಂಥ ವ್ಯಕ್ತಿ ನಾನಲ್ಲ. ಶಕ್ತಿ ಇಲ್ಲ ಅಂತಂದರೂ ಕೂಡ ಬೇಕಾದರೆ ಕಟ್ಗೆ ಇಟ್ಕೊಂಡಾದರೂ ನನ್ನ ಪಾರ್ಟಿಗೆ ಎತ್ತಿನಾಗಲಿ, ನಾನು ಅಷ್ಟು ನಿಸ್ಸಹಾಯಕ ನಾನು ಯಾವತ್ತೂ ಕೂಡ ನಾನಲ್ಲ. ಇವತ್ತೇನಾಗಿದೆ ಅಂತಂದರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಏನಂತಂದರೆ, ಜನಾಂಗದಲ್ಲಿ ಬೇರೆಯವರು ಯಾರಾದರೂ ಬೆಳೀತಾ ಇದ್ದರೆ ಇವತ್ತು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಾಲ್ಮೀಕಿ ಜನಾಂಗದವರು ಸೋತಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದರೂ ಒಬ್ಬ ಗೆದ್ದುಬಿಟ್ರೆ ನನ್ನ ಅಸ್ತಿತ್ವ ಹೋಗುತ್ತೆ ಅನ್ನೋ ಭಯದಲ್ಲಿ ಅವ್ರು ಏನು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಅದು ನನಗೂ ಗೊತ್ತಿಲ್ಲ. ಹನುಮಂತ ಅವರು ಏನೋ ಒಂದು ಸಭೆ ಮಾಡಿ ಮೀಟಿಂಗಲ್ಲಿ ಮಾತಾಡ್ತಾ ಇದ್ದಿದ್ದು ಯಾರೋ ವಿಡಿಯೋ ತೆಗೆದು ಮಾಧ್ಯಮಗಳಿಗೆಲ್ಲ ಕೊಟ್ಟಿದ್ದು ನಾನು ನೋಡಿದೆ. ಇವತ್ತು ಪಕ್ಷಕ್ಕೆ ತಂದೆಯಾಗಿರುವಂಥ ಒಂದು ಇಡೀ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂಥ ಒಂದು ಪಾರ್ಟಿ. ಪಕ್ಷಕ್ಕೆ ತಂದೆಯಾಗಿರುವಂಥ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಏನು ಕೇಳಿದ್ದಾರೆ, ಇವರು ಏನು ಹೇಳಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ಸರ್. ಅಷ್ಟೇ ಆಗಲಿ, ಜನಾರ್ದನ್ ರೆಡ್ಡಿ ಹೇಳಿದ ತಕ್ಷಣ ಅಲ್ಲ, ಇವತ್ತು ಒಂದು ಬೂತ್ಗೆ 40-50 ಮಂದಿ ಕಾರ್ಯಕರ್ತರು ಇರ್ತಾರೆ, BJPಗೆ ಮತ ಹಾಕುವಂಥ ಮತದಾರರು ಇರ್ತಾರೆ, ಲಕ್ಷಾಂತರ ಜನಗಳು. ಅವರ ಅಭಿಪ್ರಾಯಗಳನ್ನ ಪಕ್ಷ ನಾಯಕರುಗಳು ನಮ್ಮ ಸನ್ಮಾನ್ಯ ಸದಾನಂದ ಗೌಡರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಲ್ಲಿಗೆ ಹೋಗಿ ಎಲ್ಲ ಕಾರ್ಯಕರ್ತರ ಹತ್ರ ಕೂಡ ಅವ್ರು ಮಾಡಿ ಒಂದು ರಿಪೋರ್ಟನ್ನು ತಗೊಂಡಿದ್ದಾರೆ. ಯಾವ ಆಧಾರದ ಮೇಲೆ ನಾಯಕರುಗಳು ಅವ್ರನ್ನ ಯಾವ ಪ್ರಶ್ನೆ ಕೇಳಿದಾರೋ ನನಗಂತೂ ಗೊತ್ತಾಗಲಿಲ್ಲ. ಆದರೆ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಗೊಂದಲ ಮಾಡಿಕೊಂಡು ಯಾರೋ ಒಬ್ಬರ ಮೇಲೆ ಈ ರೀತಿ ಆರೋಪ ಮಾಡೋದ್ರಿಂದ ನಾನು ಶ್ರೀರಾಮುಲುಗೆ ತಮ್ಮ ಮೂಲಕ ನಾನು ಹೇಳೋದು ಕೊನೆಗೆ ಒಂದೇ ಒಂದು ವಿಷಯ. ಅಲ್ಲ, ವರದಿ ಏನು ಮಾಡಿದ್ದಾರೆ ಅನ್ನೋದು ನನ್ನ ದೃಷ್ಟಿಗಿಲ್ಲ. ಯಾಕೆಂದರೆ ಅವ್ರು ಬಂದು ಅಭಿಪ್ರಾಯಗಳೆಲ್ಲ ತಗೊಂಡು ಹೋಗಿದ್ದಾರೆ. ಅವರು
ಸೋಲಿಗೆ ಏನು ಕಾರಣ ಅಂತ ನನ್ನ ಅಭಿಪ್ರಾಯ ನಾನು ಕೊಟ್ಟಿದ್ದೀನಿ. ನನ್ನ ಅಭಿಪ್ರಾಯದಲ್ಲಿ ನೋಡಿ, ಇದು ಬೈ ಎಲೆಕ್ಷನ್. ನಾನು ಯಾವೊಬ್ಬರ ಮೇಲೆ ಕೂಡ ನಾನು ಆರೋಪ ಮಾಡಿ ಅಷ್ಟು ಇದಕ್ಕೆ ನಾನಿಲ್ಲ. ಇವತ್ತು ನೋಡಿ, ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದವನ್ನ ನಾವು ಇವತ್ತೆಲ್ಲ ನಾಳೆ ಅವನೇನಾದರೂ ನನ್ನ ಬಗ್ಗೆ ಅಪಾರ್ಥ ಮಾಡಿಕೊಂಡು ಏನಾದರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ, ಇನ್ನು 10 ಮಂದಿ ಬೆಳೆದು ಬಿಡ್ತಾರೆ, ಜನಾರ್ದನ್ ರೆಡ್ಡಿ ಬಂದುಬಿಟ್ಟು ಅವ್ರು ಹೋಗಿ ಪ್ರಚಾರ ಮಾಡಿದ್ರೆ ಅವ್ನು ಗೆದ್ದುಬಿಡ್ತಾನೆ ಅನ್ನೋ ಭಯ ಅವನಿಗಿದ್ರು ಕೂಡ ನಾನು ಕ್ಲಿಯರಾಗಿ ಹೇಳಿದೆ, ಇದು ಪಕ್ಷ 224 ಮಂದಿ MLAಗಳಲ್ಲಿ ಬಂಗಾರು ಹನುಮಂತನವನು ಒಬ್ಬ ಅಷ್ಟೇ. ಯಾವತ್ತೂ ಕೂಡ ನಿನ್ನ ಸೀನಿಯಾರಿಟಿ, ನಿನ್ನ ಅಸ್ತಿತ್ವಕ್ಕೆ ಅಲ್ಲ, ಇವಾಗ ನಾವು ಸೋತಿದ್ದೀವಿ, ಈ ಸಮಯದಲ್ಲಿ ಇನ್ನೊಬ್ಬರು ಬೆಳೀತಾರೆ, ಈ ಇನ್ಸೆಕ್ಯೂರಿಟಿ ಅದೇನಾದರೂ ಶ್ರಾಮಲ್ ಅವರಿಗೆ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಅಷ್ಟೇ. ಆದರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ಮೀರಿ, ರಾಜಕೀಯವನ್ನು ಮೀರಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೇನೋ, ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೇನೋ, ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನೂ ನಿಮಗೆ ಕೆಲವೊಂದು ವಿಷಯಗಳು ಇನ್ನೂ ಸಮಯ ಬಂದಾಗ ನೋಡ್ತೀನಿ. ಇವತ್ತು ನಾನೆಲ್ಲ ವಿಷಯಗಳನ್ನ ನಾನು ತಿಳಿಸಿದ್ದೀನಿ. ಮುಂದೆ ಇನ್ನೂ ಏನೇನು ಹೇಳಬೇಕಾಗುತ್ತೆ ಗೊತ್ತಿಲ್ಲ. ಈ 14 ವರ್ಷದಲ್ಲಿ ಅವರು ತುಂಬ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಭಾಳ ವಿಚಾರಗಳು. ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟು ಒಂದು ನಿಮಗೆ ಎಕ್ಸಾಂಪಲ್ಸ್ ಭಾಳ ಇದೆ, ಅದನ್ನು ನಾನು ಆ ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಭಾಳ ವಿಚಾರಗಳಲ್ಲಿ ಇವಾಗ ಮೈ ಮೇಲೆ ಹಾಕ್ಕೊಂಡಿದ್ದಾರೆ. ಏಜೆನ್ಸಿಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಭಾಳ ನಾನು ಹೇಳ್ತೀನಿ ನಾನು ನಿಮಗೆ. ಜೊತೆಗೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದ್ದಾರೆ, ಅಥವಾ ನಂಬಿಕೆ ದ್ರೋಹ ಮಾಡಿದ್ದಾನ, ಸ್ವಾಮಿ ದ್ರೋಹ ಮಾಡಿದ್ದಾನ, ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ, ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡಲಿಕ್ಕೆ ನಾನು ಹೋಗಲ್ಲ. ಯಾಕೆಂದರೆ ನಮ್ಮ ಕುಟುಂಬನ ಯಾಕೋ ಟಾರ್ಗೆಟ್ ಮಾಡಿದ್ದಾರೆ ಅಂತ ಏನು ಹೇಳಿದಾರಲ್ಲ, ಅದೆಲ್ಲವುದನ್ನು ರಿವರ್ಸಲ್ಲಿ ನಾವು ಏನು ವಿಚಾರಗಳೆಲ್ಲ ಇದೆ, ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರು ಬಳ್ಳಾರಿಯಲ್ಲಿ ಒಂದು ಸ್ಲಮ್ ಏರಿಯಾಗೆ ಹೋಗಿ, ಅವರು ಶ್ರಾಮುಲು ಹುಟ್ಟಿ ಬೆಳೆದಿರುವಂಥ ಸ್ಲಮ್ ಏರಿಯಾದಿಂದ ಹಿಡಿದು ಇಡೀ ನಗರದಲ್ಲಿ ತಾವು ಒಬ್ಬ ಕಡು ಬಡವದಿನಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಬಳ್ಳಾರಿಯಲ್ಲಿ ಏನು ಎಂಥ ವಿಚಾರಗಳು ಅಂತ ನೀವು ವಿಚಾರಿಸಿದರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಸಮಯ ಬಂದಾಗ ನಾನು ಎಲ್ಲ ವಿಚಾರಗಳನ್ನ ಕೂಡ ನಾನು ಬಿಡಿಸಿ ನಾನು ಹೇಳ್ತೇನೆ. ಮತ್ತು ಅನಗತ್ಯವಾಗಿ ಏನು ಹೇಳಿ ಏಜೆನ್ಸಿಗಳು ತನಿಖೆ ಮಾಡಿದ್ರೆ ತುಂಬ ವಿಚಾರ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಅಂದರೆ ಅದು ಒಂದು ಭ್ರಷ್ಟಾಚಾರ ಆಗಿರುತ್ತೆ, ಇಲ್ಲ ಕ್ರೈಮ್ ಆಗಿರುತ್ತೆ. ನೋಡಿ, ಅವೆಲ್ಲದನ್ನು ಕೂಡ ನಾನು ಕರೆಕ್ಟಾಗಿ ಸಮಯ ಬಂದಾಗ ವಿತ್ ಡಿಟೇಲ್ಡಾಗಿ ಎಲ್ಲ ನಾನು ವಿತ್ ರಿಪೋರ್ಟ್ಸ್ ಹೇಳುವಂಥ ಸಂದರ್ಭ ಬಂದರೆ ನಾನು ಹೇಳ್ಬೋದು. ಇವತ್ತು ನಾನು ಯಾವುದೇ ಒಂದು ವಿಚಾರದಲ್ಲಿ ನಾನು ನಿಮಗೆ ಒಂದಂತೂ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಕ್ಷದ ಒಂದು ವಿಚಾರದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ವರಿಷ್ಠರು ಯಾವುದು ಅವರು ನನಗೆ ಜವಾಬ್ದಾರಿ ಕೊಡ್ತಾರೋ, ಇವತ್ತು ಹನುಮಂತಿಗಾಗಿ ನೀನು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತೇನೆ, ನಾಳೆ ನಿನಗೆ ಟಿಕೆಟ್ ನಾವು ಕೊಡಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೀನು ಇಡೀ ಪಕ್ಷಕ್ಕೋಸ್ಕರ ದುಡಿಬೇಕು ಅಂದ್ರೂ ದುಡಿತೀನಿ. ಶ್ರೀರಾಮುಲನ್ನ ಹೋಗಿ ಗೆಲ್ಲಿಸ್ಕೊಂಡು ಬಾ ಅಂದರೂ ಕೂಡ ಗೆಲ್ಲಿಸ್ತೀವಿ. ಗೆಲ್ಲೋದು ಸೋಲೋದು ಅನ್ನೋದು ಚುನಾವಣೆಯಲ್ಲಿ ಅವರವ್ರ ಶಕ್ತಿಗೆ ಅನುಗುಣವಾಗಿರುತ್ತೆ. ಪಕ್ಷ ನಾಳೆ ಶ್ರೀರಾಮುಲಗೋಸ್ಕರನೇ ನೀವು ಹೋಗಿ ಕೆಲಸ ಮಾಡಬೇಕು ಅಂದರೂ ಕೂಡ ನಾನು ಮನಸ್ಫೂರ್ತಿಯಾಗಿ ನಾನು ಕೆಲಸ ಮಾಡಿ ಪಕ್ಷಕ್ಕೋಸ್ಕರ ಪಕ್ಷದ ವರಿಷ್ಠರ ಒಂದು ಆದೇಶದಂತೆಯೇ ನಾನು ನಡ್ಕೊತೀನಿ. ಯಾಕೆಂದರೆ ತಾವೆಲ್ಲ ಕೂಡ ಮಾಧ್ಯಮ ಸ್ನೇಹಿತರೆಲ್ಲ ಕೂಡ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಏನು ಹೇಳಿದರೆ ಅದಾಗುತ್ತೆ, ಜನಾರ್ದನ್ ರೆಡ್ಡಿ ಹೇಳಿದ್ದಾಗುತ್ತೆ, ಅದೆಲ್ಲ ಕೂಡ ಹಳೆ ಕತೆ, 20 ವರ್ಷದ ಹಿಂದೆ. ಇವತ್ತು ಜನಾರ್ದನ್ ರೆಡ್ಡಿ ಸಂಪೂರ್ಣವಾಗಿ ಪಕ್ಷಕ್ಕೆ ಇವತ್ತು ತಲೆಬಾಗಿ ಪಕ್ಷದ ಆನತಿಯಂತೆ ಪಕ್ಷಕ್ಕೆ ಒಂದು ಪಕ್ಷದ ವಿಚಾರದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. ಆಗಲೇ ಇನ್ನೊಬ್ಬರ ಮೇಲೆ